ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 16ನೇ ಅಧ್ಯಾಯ 13ನೇ ವಾಕ್ಯ. ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲೇ ಅಭಿಷೇಕಿಸಿದನು. ಇಷಾಯನ ಮಕ್ಕಳು 3 ಜನ, ಎಲಿಯಾಬ್, ಅಭಿನಾದಾಬ್, ಶಮ್ಮ. ಇವರು ಸೌಲನ ಸೈನ್ಯದಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಸ್ರಾಯೇಲರ ಅರಸನಾಗಿ ಸೌಲ ಆಳ್ವಿಕೆಯನ್ನು ಮಾಡ್ತಾನೆ. ಆದರೆ ಸೌಲನ ಮೇಲೆ ದೇವರಿಗೆ ಒಂದು ಬೇಸರ ಆಗ್ತದೆ. ಯಾಕೆಂದರೆ ಸೌಲನು ದೇವರ ಮಾತಿಗೆ ವಿಧೇಯನಾಗದೇ ಇದ್ದಾಗ, ದೇವರ ಚಿತ್ತಕ್ಕೆ ವಿಧೇಯನಾಗದೇ ಇದ್ದಾಗ, ದೇವರು ಹೇಳಿದ ಹಾಗೆ ಅಮಾಲೇಕ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡದೇ ಇದ್ದಾಗ ದೇವರು ಅವನನ್ನು ತಿರಸ್ಕರಿಸಿದ್ರು. ಒಬ್ಬನ ರಾಜನನ್ನು ಆರಿಸ್ಕೊಳ್ಳೋದಕ್ಕಾಗಿ ದೇವರು ತೀರ್ಮಾನ ಮಾಡಿದ್ರು. ಆ ಸಮಯದಲ್ಲಿ 16ನೇ ಅಧ್ಯಾಯ ಆರಂಭದಲ್ಲಿ ನಾವು ನೋಡಬೇಕಾದ್ರೆ ದೇವರು ಸಮುವೇಲನಿಗೆ ಹೇಳ್ತಾನೆ, ನೀನು ಇಷಾಯನ ಮನೆಗೆ ಹೋಗಬೇಕು. ಬೇತ್ಲೆಹೇಮ್ನಲ್ಲಿ ಅವನ ಮನೆ ಇದೆ. ಅವರ ಮನೆಗೆ ಹೋಗಿ ಅವರ ಮಕ್ಕಳಲ್ಲಿ ಒಬ್ಬನನ್ನು ಅಭಿಷೇಕ ಮಾಡಬೇಕು. ಹೀಗೆ ತೈಲ ಕೊಂಬನ್ನು ತೆಗೆದುಕೊಂಡು ಸಮುವೇಲನು ಇಷಾಯನ ಮನೆಗೆ ಹೋಗ್ತಾನೆ. ಇಷಾಯನ ಮನೆಗೆ ಹೋದಾಗ ಇಷಾಯ ಎದುರುಗೊಂಡು ಕೇಳ್ತಾನೆ, ಏನು ಬಂದಂತಹ ಸಮಾಚಾರ ಏನು ಅಂತ ಕೇಳಿದಾಗ ಸಮುವೇಲ ಹೇಳ್ತಾನೆ, ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ದೇವರು ಅರಸನಾಗಿ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇಷಾಯ ತನ್ನ ಮಕ್ಕಳನ್ನೆಲ್ಲ ಕರೀತಾನೆ. ಎಲ್ಲ ಮಕ್ಕಳನ್ನು ಯಜ್ಞಕ್ಕೆ ಕರೀತಾನೆ. ಎಲ್ಲರೂ ಬರ್ತಾರೆ. ಆದರೆ ಒಂದು ದುಃಖದ ಸಂಗತಿ ಅಂದರೆ, ಒಬ್ಬ ಪ್ರವಾದಿ ಮನೆಗೆ ಬಂದರೆ ಅವತ್ತಿನ ಕಾಲದಲ್ಲಿ ಅಷ್ಟು ದೊಡ್ಡ ಒಂದು ಔತಣಕೂಟ ಇರುತ್ತೆ, ಅಷ್ಟು ದೊಡ್ಡ ಒಂದು ಹಬ್ಬದ ರೀತಿಯಲ್ಲಿರುತ್ತೆ. ಈ ಹಬ್ಬದ ವಾತಾವರಣದಲ್ಲಿಯೂ ಸಹ ಎಲ್ಲ ಮಕ್ಕಳು ಬಂದಿದ್ದಾರೆ. ಮಿಲ್ಟ್ರಿಯಲ್ಲಿರುವಂತಹ 3 ಜನ ಮಕ್ಕಳು ಬಂದಿದ್ದಾರೆ. ಇತರೆ ಮಕ್ಕಳು ಎಲ್ಲೆಲ್ಲಿದ್ದರೂ ಅವರೆಲ್ಲ ಬಂದಿದ್ದಾರೆ. ಆದರೆ ದಾವೀದ ಮಾತ್ರ ಬಂದಿಲ್ಲ. ದಾವೀದನಿಗೆ ಇನ್ವಿಟೇಷನ್ ಹೋಗಿಲ್ಲ. ಅದರ ಅರ್ಥ ದಾವೀದ ಇಲ್ಲ ಅಂದರೂ ನಡೆಯುತ್ತೆ. ತಿರಸ್ಕರಿಸಲ್ಪಟ್ಟಂತಹ ರೀತಿಯಲ್ಲಿದ್ದಾನೆ. ಒಂದು ದೊಡ್ಡ ಔತಣ ಮನೇಲಿ ನಡೀತಾ ಇದೆ. ಏನೂ ತಿಳಿಯದೆ ದಾವೀದನು ಕಾಡಿನಲ್ಲಿ ಕುರಿಗಳನ್ನು ಮೇಯಿಸ್ತಾ ಇದ್ದಾನೆ. ಅಲ್ಲಿ ಒಳ್ಳೆಯ ಆಹಾರವನ್ನು ಸಿದ್ಧ ಮಾಡಿದ್ದಾರೆ, ಊಟ ರೆಡಿ ಮಾಡಿದ್ದಾರೆ, ಯಜ್ಞ ನಡೀತಾ ಇದೆ, ಎಲ್ಲ ನಡೀತಾ ಇದ್ರೂ ಸಹ ದಾವೀದನಿಗೆ ಇನ್ವಿಟೇಷನ್ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ನೀನು ಎಲ್ಲಿ ತಿರಸ್ಕರಿಸಲ್ಪಡ್ತೀಯೋ ಅವರ ಮಧ್ಯದಲ್ಲಿಯೇ ನಿನ್ನನ್ನು ಮೇಲೆತ್ತುವಂಥ ಒಬ್ಬ ದೇವರಿದ್ದಾನೆ. ಮರೆಯಬಾರ್ದು. ಇಲ್ಲಿ ವಾಕ್ಯ ಹೇಳ್ತದೆ, ಅವರೆಲ್ಲರೂ ಬಂದಾಗ ಏಲಿಯಾಬನನ್ನು ನೋಡಿ ಸಮುವೇಲ ತಿಳ್ಕೊಳ್ತಾನೆ, ನಿಶ್ಚಯವಾಗಿ ಇವನನ್ನೇ ಆರಿಸ್ಕೊಂಡಿದ್ದಾರೆ ದೇವರು. ಆದರೆ ದೇವರು ಹೇಳ್ತಾರೆ, ಇಲ್ಲ, ನೀನು ಅವನ ಚೆಲುವಿಕೆ ನೀಳ ನೋಡಬೇಡ, ನಾನು ಅವನ ತಳ್ಳಿಬಿಟ್ಟಿದ್ದೀನಿ. ನಂತರ ಬರ್ತಾನೆ ಅಭಿನಾದಾಬ್, ನಂತರ ಬರ್ತಾನೆ ಶಮ. ದೇವರು ಹೇಳ್ತಾರೆ, ಇವ್ರನ್ನ ಯಾರನ್ನೂ ಆರಿಸ್ಕೊಂಡಿಲ್ಲ. ತನ್ನ ಎಲ್ಲ ಮಕ್ಕಳನ್ನ ಕರೆಸ್ತಾನೆ. 7 ಮಕ್ಕಳನ್ನು ಕರೆಸ್ಕೊಳ್ತಾನೆ. 7 ಮಕ್ಕಳನ್ನು ಸಹ ದೇವರು ಹೇಳ್ತಾರೆ, ನಾನು ಇವರನ್ನು ಆರಿಸ್ಕೊಂಡಿಲ್ಲ. ಸಮುವೇಲನಿಗೆ ಕನ್ಫ್ಯೂಷನ್ ಆಗುತ್ತೆ. ಇಷಾಯನ ಮಕ್ಕಳಲ್ಲಿ ಒಬ್ಬನನ್ನು ಆರಿಸ್ಕೊಳ್ತೀನಿ ಅಂತ ದೇವರು ಹೇಳಿದ್ರು. 7 ಮಕ್ಕಳು ಬಂದರೂ ಸಹ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇನ್ನೂ ಇದ್ದಾರ ನಿನಗೆ ಮಕ್ಕಳು ಅಂತ ಕೇಳಿದಾಗ ಇಷಾಯ ಹೇಳುವಂತಹ ಒಂದು ಮಾತಿದೆ, ಇಲ್ಲ, ಇನ್ನೊಬ್ಬ ಚಿಕ್ಕವನಿದ್ದಾನೆ, ಅವನು ಕುರಿ ಮೇಯಿಸೋದಕ್ಕೆ ಹೋಗಿದ್ದಾನೆ, ಅವನು ಬಂದಿಲ್ಲ, ಅವನಿಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಅವನಿಗಿಲ್ಲಿ ನಡೀತಾ ಇರುವಂತಹ ಯಾವ ಇನ್ಸಿಡೆಂಟ್ಸು ಅವನಿಗಾರೆ ಗೊತ್ತಿಲ್ಲ. ಆದರೆ ಸಮುವೇಲ ಹೇಳ್ತಾನೆ, ಇಲ್ಲ, ಅವನು ಬರಬೇಕು, ಅವನು ಬರೋವರೆಗೂ ನಾವು ಊಟಕ್ಕೆ ಕೂತ್ಕೋಬಾರ್ದು. ಆದರೆ ತಕ್ಷಣ ಅವನನ್ನು ಇಷಾಯ ಕರೆಸ್ತಾನೆ. ಅವನು ಬರ್ತಾನೆ. ಬಂದಾಗ ದೇವರು ಹೇಳ್ತಾರೆ ಸಮುವೇಲನಿಗೆ, ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ತಿರಸ್ಕರಿಸಲ್ಪಡುವಂತಹ ಅನುಭವ, ತಳ್ಳಲ್ಪಡುವಂತಹ ಅನುಭವ, ಯಾವ ಯೋಗ್ಯತೆ ಇಲ್ಲ ಎಂಬುದಾಗಿ ತಿಳಿದುಕೊಳ್ಳುವಂತಹ ಅನುಭವ, ಮಕ್ಕಳಲ್ಲಿ ಒಬ್ಬನನ್ನು ರಾಜನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಇಷಾಯನಿಗೆ ಗೊತ್ತಾಗಿದ್ದು, ಆರಿಸ್ಕೊಂಡ್ರು ಈ 7 ಜನರಲ್ಲಿ ಯಾರನ್ನಾದರೂ ಆರಿಸ್ಕೋಬೋದು, ಅಥವಾ ಆ 3 ಜನ ಎಲಿಯಾಬ್, ಅಭಿನಾದಾಬ್, ಶಮ್ಮ. ಯಾಕೆಂದರೆ ಅವರು ಮಿಲಿಟ್ರಿಯಲ್ಲಿದ್ದಾರೆ. ಅವ್ರ ಹೈಟು ವೆಯ್ಟು ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಆಯುಧ ಯೂಸ್ ಮಾಡೋಕ್ಕೆ ಗೊತ್ತು, ಯುದ್ಧ ಮಾಡೋಕ್ಕೆ ಗೊತ್ತು. ಅವರೇ ಇರ್ಬೋದು ರಾಜ ಆಗೋದು. ದಾವೀದ ನೋ ಯೂಸ್. ದಾವೀದನಿಂದ ಯಾವ ಪ್ರಯೋಜನ ಇಲ್ಲ, ಅವನು ಕುರಿ ಮೇಯಿಸೋದಕ್ಕೆ ಮಾತ್ರ ಲಾಯಕು ಅಂತ ತಿಳ್ಕೊಂಡಿದ್ದಂತಹ ಆ ಸಹೋದರರ ತಂದೆ ತಾಯಿಗಳ ಮಧ್ಯದಲ್ಲಿ ವಾಕ್ಯ ಹೇಳ್ತದೆ, ಸಮುವೇಲನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿಯೇ ಅಭಿಷೇಕ ಮಾಡ್ತಾನೆ. ಸಹೋದರರ ಮಧ್ಯದಲ್ಲಿ ಅಂತ ಹೇಳಿದ್ರೆ ಯಾವ ಸಹೋದರರು?
ಆರೋಗ್ಯ ಇರುವಂತಹ ಸಹೋದರರು, ಐಟು ವೆಯ್ಟು ಇರುವಂತಹ ಸಹೋದರರು, ಯುದ್ಧಾಭ್ಯಾಸ ಇರುವ ಸಹೋದರರು, ಯುದ್ಧ ಮಾಡಿ ನೈಪುಣ್ಯತೆ ಹೊಂದಿರುವಂತಹ ಸಹೋದರರು, ನಾವು ರಾಜನಾಗುವುದಕ್ಕೆ ಯೋಗ್ಯತೆ ಇದೆ ಅಂತೇಳಿ ಹೆಚ್ಚಿಸಲ್ಪಟ್ಟಂತಹ ಆ ಸಹೋದರರು, ಅವರ ಮಧ್ಯದಲ್ಲಿ ಯಾವುದಕ್ಕೂ ಬಾರದ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಈ ದಾವೀದನನ್ನು ಸಮುವೇಲನ ಅಭಿಷೇಕ ಮಾಡ್ತಾ ಇದ್ದಾನೆ. ಇವತ್ತು ನೀನು ತಿರಸ್ಕರಿಸಲ್ಪಟ್ಟು ವೇದನೆಯಲ್ಲಿ ನಿರಾಶೆಯಲ್ಲಿರುವುದಾದರೆ, ಸಿಗಬೇಕಾದಂತಹ ಅರ್ಹತೆ ಗೌರವ ನಿನಗೆ ಸಿಕ್ಕಿಲ್ಲ ಅಂದರೆ ನೀನು ನಿರಾಶೆ ಪಡಬೇಡ. ನೀನು ನಿನಗೆ ಒಪ್ಪಿಸಿದಂತಹ ಕಾರ್ಯಗಳನ್ನು ನಂಬಿಗಸ್ತನಾಗಿ ಮಾಡ್ತಾ ಇರೋ ಒಂದು ದಿವಸ ನಿನ್ನನ್ನು ಕರೆಯುವಂತಹ ದಿವಸ ಇದೆ. ಯಾರು ನಿಂದಿಸ್ತಾರೋ ಅವರ ಮುಂದೆಯೇ ನಿನ್ನನ್ನು ಮೇಲೆತ್ತುವಂತಹ ಒಂದು ದಿವಸ. ಯಾರು ನಿನ್ನನ್ನು ಅವಮಾನ ಪಡಿಸಿದ್ರೋ, ಯಾರು ತಿರಸ್ಕರಿಸಿದ್ರೋ ಅವರ ಮುಂದೆಯೇ ನಿನ್ನನ್ನು ಮುಂದಕ್ಕೆ ತರುವಂತಹ ಒಂದು ದಿವಸ ಇದೆ. ಆ ದಿವಸಕ್ಕಾಗಿ ಕಾಯಬೇಕು. ನಿರಾಶೆ ಪಡಬೇಡ, ಗುಣಗುಟ್ಟಬೇಡ. ನಿನಗಾಗಿ ಒಂದು ದಿವಸವನ್ನು ದೇವರು ನೇಮಿಸಿದ್ದಾರೆ. ನಿನ್ನನ್ನು ಮೇಲೆ ತರುವುದಕ್ಕಾಗಿ ಆತನು ಬಯಸುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಇದುವರೆಗೂ ನಿನ್ನ ಸಾನ್ನಿಧ್ಯ ಆಶೀರ್ವಾದ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಿರಸ್ಕರಿಸಿದವರ ಮುಂದೆಯೇ ನಮ್ಮನ್ನು ಮೇಲೆತ್ತುವಂತಹ ಸರ್ವಶಕ್ತನಾದ ದೇವರು ನೀನು ನಮ್ಮ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಆ ಸಮಯದವರೆಗೂ ಕಾಯುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.